ಎತ್ತರದ ಏಕಶಿಲಾ ವಿಗ್ರಹ, ಮಹಾವಿಷ್ಣು ವಿಶ್ವರೂಪ ದರ್ಶನ, ಶಿಲ್ಪಕಲಾ ನೈಪುಣ್ಯತೆಯ ಪ್ರತೀಕ, ಮಹಾ ಕುಂಭಾಭಿಷೇಕ, ಆಸ್ತಿಕ ಮನಗಳ ಕಣ್ಣುಗಳಿಗೆ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ. ಇದು ಈಜಿಪುರದ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದ ಮಂಡಲಾಭಿಷೇಕ ಮಹೋತ್ಸವ. ಹೌದು, ಜೂನ್ 2, 2025ರಂದು ಮಹಾವಿಷ್ಣು ವಿಶ್ವರೂಪ ದರ್ಶನ ಏಕಶಿಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಪ್ರತಿಷ್ಠಾಪನೆ ಮಾಡಿ 48 ದಿನ ಪೂರ್ಣಗೊಂಡ ಹಿನ್ನೆಲೆ ಇವತ್ತು ದೇವಸ್ಥಾನದ ಆವರಣದಲ್ಲಿ ಮಂಡಲಾಭಿಷೇಕ ಮಹೋತ್ಸವ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆವತ್ತು ವಿರಾಟ್ ಸ್ವರೂಪವನ್ನು ನೋಡಿಲ್ಲದೆ ಇದ್ರು ಇವತ್ತು ನಮ್ಗೆ ಕಣ್ಣು ಮುಂದೆ ಇಂತಹ ವಿರಾಟ್ ಸ್ವರೂಪ ಮೂರ್ತಿಯನ್ನು ದರ್ಶನ ಮಾಡಿಸ್ತಾ ಇದ್ದಾರಲ್ಲ, ಡಾಕ್ಟರ್ ಸದಾನಂದ ಅವರಿಗೆ ನಾವು ಚಿರಋಣಿಯಾಗಿರ್ಬೇಕು. ಬೆಳಿಗ್ಗೆ 6 ಗಂಟೆಯಿಂದಲೂ ವಿವಿಧ ರೀತಿಯ ಮಹಾ ನೈವೇದ್ಯ, ಮಹಾ ಕುಂಭಾಭಿಷೇಕ ನಡೆದಿದೆ. ಮೊದಲು ರಾಮನ ದೇವಾಲಯದಲ್ಲಿ ವಿಶ್ವಕ್ಸೇನೆ ಪೂಜೆ, ಪುಣ್ಯಾಹವಾಚನ ಕೂಡ ಆಗಿದ್ದು 108 ಕಲಶಾಭಿಷೇಕ ಮಾಡಲಾಗಿದೆ. ಬಳಿಕ ವಿರಾಜಮಾನನಾಗಿ ನಿಂತ 108 ಅಡಿ ಎತ್ತರದ ವಿಶ್ವ ವಿರಾಟ ಸ್ವರೂಪದ ಏಕಶಿಲಾ ಬೃಹತ್ ವಿಗ್ರಹಕ್ಕೆ ಮಂಡಲಾಭಿಷೇಕ ನಡೆದಿದ್ದು ಭಕ್ತರು ಕಣ್ತುಂಬಿಕೊಂಡರು. ಇನ್ನು 108 ಅಡಿ ಎತ್ತರದ ಏಕಶಿಲಾ ವಿಗ್ರಹದ ವಿಶೇಷತೆಯನ್ನ ವಿವರಿಸಿದ್ದಾರೆ ನೋಡಿ. ವಿರಾಟ್ ವಿಶ್ವರೂಪ ನಾರಾಯಣನಿಗೆ 11 ಮುಖಗಳನ್ನು ತೋರಿಸಲಾಗಿದೆ. ನೀವು ನೋಡ್ಬೋದು, ಮಧ್ಯದ ಮುಖದಲ್ಲಿ ನಾರಾಯಣನ ಮುಖ ಇದೆ. ಆ ನಾರಾಯಣನ ಮುಖದ ಪಕ್ಕದಲ್ಲಿಯೇ ಬಲಭಾಗದಲ್ಲಿ ಶಿವನ ಮುಖವನ್ನು ತೋರಿಸಲಾಗಿದೆ. ಹಾಗೆಯೇ ಶಿವನ ಮುಖದ ಪಕ್ಕದಲ್ಲಿಯೇ ಸ್ಕಂದನ ಮುಖ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಮುಖ, ಹಾಗೆಯೇ ಗಣಪತಿಯ ಪಕ್ಕದಲ್ಲಿಯೇ ನರಸಿಂಹನ ಮುಖ, ನರಸಿಂಹನ ಪಕ್ಕದಲ್ಲಿ ಋಷಿಯ ಮುಖವನ್ನು ತೋರಿಸಲಾಗಿದೆ. 11 ಕಿರೀಟಗಳನ್ನು ನೀವು ನೋಡಬಹುದು. 11 ಕಿರೀಟವು ಒಂದು ಕಿರೀಟ ಇದ್ದಂಗೆ ಇನ್ನೊಂದು ಕಿರೀಟ ಇಲ್ಲ. ಅದೇ ಇದ್ರ ವಿಶೇಷ. ಆ ಭೂಮಿಯನ್ನ ತೋರಿಸಿದ್ದಾರೆ ನೋಡಿ. 7 ಭೂಮಿಗಳು, 7 ಆಕಾಶ ಅಂದ್ರೆ ಅತಲ, ವಿತಲ, ಸುತಲ, ತಲಾತಲ, ತಲಾತಲ, ಮಹಾತಲ, ಪಾತಾಲ ಅನ್ನೋ 7 ಕೆಳಗಡೆ ಲೋಕಗಳು. ಭೂಲೋಕ, ಭೂರ್ಲೋಕ, ಸ್ವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ ಅನ್ನೋ 7 ಲೋಕಗಳು. ಅದ್ರ ಕೆಳಗಡೆ ಇರುವಂತಹದ್ದು ಮಹಾಕೂರ್ಮ ಕೆಳಗಡೆ. ಹೀಗೆ ಒಟ್ಟು ಸೇರಿ 108 ಅಡಿಯಲ್ಲಿ ಇದು ನಿರ್ಮಾಣ ಆಗಿರುವಂತಹದ್ದು ಏಕಶಿಲೆಯ ವಿಗ್ರಹ. ಇದು ಪೂರ್ಣವಾಗಿ ಏಕಶಿಲೆಯಲ್ಲಿ ಆಗಿರುವಂತಹ ವಿಗ್ರಹ. ಇವತ್ತು ಈಜಿಪುರ ಅನ್ನುವಂತಹ ಜಾಗದಲ್ಲಿ, ಬೆಂಗಳೂರಲ್ಲಿರುವಂತಹ ಒಂದು ವಿರಾಟ್ ವಿಶ್ವರೂಪ ರಾಮನಾರಾಯಣ ಕ್ಷೇತ್ರ ಇದೆ. ಇಂತಹ ಕ್ಷೇತ್ರದಲ್ಲಿ 108 ಅಡಿಯ ಏಕಶಿಲೆಯ ವಿಶ್ವರೂಪ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗಿದೆ. ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದು ಜೂನ್ 2ನೇ ತಾರೀಕು 2025. ಸೊ ಹಾಗಾಗಿ ಜೂನ್ 2ನೇ ತಾರೀಕಿನಿಂದ ಇಲ್ಲಿಯ ತನಕ ಅಂದ್ರೆ ಇವತ್ತಿಗೆ 48 ದಿನಗಳಾಯಿತು. ನಮ್ಮ ಪ್ರಾಚೀನ ಭಾರತೀಯ ಭಗವತ್ ಪಾಂಚರಾತ್ರ ಶಾಸ್ತ್ರದ ಪ್ರಕಾರ ಒಂದು ಮಂಡಲ ಅಂತ ಹೆಸರು. 12 ದಿನಕ್ಕೆ ಕಾಲು ಮಂಡಲ, 24 ದಿನಕ್ಕೆ ಅರ್ಧ ಮಂಡಲ, 48 ದಿನಕ್ಕೆ ಮಹಾಮಂಡಲ ಅಂತ ಹೆಸರು. ಹಾಗಾಗಿ ಮಂಡಲಾಭಿಷೇಕ ಪೂಜೆಯನ್ನ ಮಾಡ್ತಾ ಇದ್ದೀವಿ. ಇವತ್ತು ಮಂಡಲಾಭಿಷೇಕ ಪೂಜೆ ಅಂತಂದ್ರೆ 48ನೇ ದಿನದ ಪೂಜೆ, ಅಂದ್ರೆ ಒಂದು ರೌಂಡ್ ಅಂತ, ಒಂದು ವೃತ್ತ. ಈ 48ನೇ ದಿನದ ಪೂಜೆಯ ಅಂಗವಾಗಿ ಇವತ್ತು ಬೆಳಿಗ್ಗೆ ಆರಂಭದಿಂದಲೇ ರಾಮ ದೇವಸ್ಥಾನದಲ್ಲಿ ವಿಶ್ವಕ್ಸೇನ ಪೂಜೆಯನ್ನು ಮಾಡಿದ್ವಿ. ವಿಶ್ವಕ್ಸೇನ ಪೂಜೆಯನ್ನು ಮಾಡಿ ಯಾವುದೇ ನಿರ್ವಿಘ್ನವಾಗಿ, ವಿಘ್ನಗಳಿಲ್ಲದೆ ಮುಗಿಲಿ ಪೂಜೆ ಅಂತ ಪ್ರಾರ್ಥನೆಯನ್ನು ಮಾಡಿದ್ವಿ. ಅದಾದ ನಂತರ ಪುಣ್ಯಾಹವಾಚನವನ್ನ ಮಾಡಿದ್ವಿ. ಅಂದ್ರೆ ದೇವಾಲಯದ ಶುದ್ಧಿ, ಆತ್ಮಶುದ್ಧಿ, ದ್ರವ್ಯ ಶುದ್ಧಿಗಾಗಿ ಪುಣ್ಯಾಹವಾಚನವನ್ನ, ಭಗವತ್ ವಾಸುದೇವ ಪುಣ್ಯಾಹವಾಚನ ಮತ್ತು ವೇದೋಕ್ತ ಪುಣ್ಯಾಹವಾಚನವನ್ನು ಮಾಡಿದ್ವಿ. ಅದಾದ ನಂತರ 108 ಕಲಶಗಳು ಅಭಿಷೇಕಕ್ಕಾಗಿ ಸ್ಥಾಪನೆ ಮಾಡಿ 11 ಮುಖಗಳಿದೆ ವಿಶ್ವರೂಪನಿಗೆ. ಆ 11 ಮುಖಗಳಿಗೆ 11 ಮಹಾಕಲಶಗಳನ್ನ ಸ್ಥಾಪನೆ ಮಾಡಿದ್ವಿ. ಅದಾದ್ಮೇಲೆ ಅಗ್ನಿ ಪ್ರತಿಷ್ಠೆಯಾಗಿ ಶಾಂತಿ ಹೋಮವನ್ನ ನೆರವೇರಿಸಿದ್ವಿ. ಶಾಂತಿ ಹೋಮ ಆದ್ಮೇಲೆ 11 ಮಹಾಕಲಶಗಳನ್ನ ತಂದು
ಆ ವಿರಾಟ್ ವಿಶ್ವರೂಪ ನಾರಾಯಣ ಮೂರ್ತಿಗೆ ಕ್ರೇನ್ ಮೂಲಕ ಮೇಲೆ ಹೋಗಿ 128 ಅಡಿಯ ಮೇಲಿನಿಂದ ಅದಕ್ಕೆ ಅಭಿಷೇಕಗಳನ್ನ ನೆರವೇರಿಸಿದ್ವಿ. ಅದಾದ ನಂತರ ರಾಮರಿಗೆ ಅಭಿಷೇಕವಾಯಿತು. ಮಹಾಶಾತುಮರೈ ಪ್ರಸಾದ ವಿನಿಯೋಗ, ರಾಜ್ಯ ರಾಷ್ಟ್ರಾಶೀರ್ವಾದಗಳು ಇವತ್ತು ನಡೆದು. ಅದು ಭಗವತ್ ಪಾಂಚರಾತ್ರ ಆಗಮ ಶಾಸ್ತ್ರದಲ್ಲಿ ಒಂದು ಪ್ರತಿಷ್ಠೆಯನ್ನ ಮಾಡಬೇಕಾದ್ರೆ ಇಷ್ಟು ನಿಯಮಗಳಿವೆ. ನಾವು ಈ ಎಲ್ಲಾ ಪ್ರತಿಷ್ಠಾ ವಿಧಾನಗಳನ್ನ ಮಾಡಿರೋದು ಅತ್ಯಂತ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿರುವಂತಹ ಪಾಂಚರಾತ್ರ ಆಗಮದ ಪಾದ್ಮ ಸಂಹಿತೆಯ ಪ್ರಕಾರವೇ ಮಾಡಿರೋದು. ಈ ಭಗವತ್ ಪಾಂಚರಾತ್ರ ಆಗಮದಲ್ಲಿ ಮೂರ್ತಿಗಳನ್ನ ಪ್ರತಿಷ್ಠೆ ಮಾಡಬೇಕಾದ್ರೆ ಮತ್ತು ಆ ಮೂರ್ತಿಯ ಸಾನ್ನಿಧ್ಯ ಅಲ್ಲಿ ದೇವರು ಬರಬೇಕಾದ್ರೆ ಕೆಲವು ಕ್ರಮಗಳನ್ನ ಅನುಸರಿಸಬೇಕು ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಆ ಎಲ್ಲಾ ಕ್ರಮಗಳನ್ನ ಅನುಸರಿಸಬೇಕಾದ್ರೆ 4 ಕಡೆಗಳಲ್ಲಿ ಪೂಜೆಯನ್ನ ಮಾಡಬೇಕು. ಚತುಸ್ಥಾನಾರ್ಚನೆ ಅಂತ ಹೆಸರು. ಬಿಂಬ ಅಂದ್ರೆ ವಿಗ್ರಹ, ಕುಂಭ ಅಂದ್ರೆ ನೀರಿನಲ್ಲಿ ಆರಾಧನೆ, ಮತ್ತು ಅಗ್ನಿ ಅದರಲ್ಲಿ ಆರಾಧನೆ, ಮತ್ತು ಮಂಡಲದಲ್ಲಿ ಆರಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಪ್ರತಿದಿನವೂ ಅಭಿಷೇಕ ಮಾಡ್ತಾ ಇರಬೇಕು. 48ನೇ ದಿನ ವಿಶೇಷವಾದ ಅಗ್ನಿಯಲ್ಲಿ ಶಾಂತಿ ಹೋಮ ಅಂದ್ರೆ ವ್ಯಾಹೃತಿಗಳಿಂದ ಶಾಂತಿಯನ್ನ ಮಾಡಿ 48 ದಿನದಲ್ಲಿ ನಡೆಯದ ಪೂಜೆಗಳಿಗೆ ನೈವೇದ್ಯ ಲೋಪ ಆಗಿದ್ರೆ, ಶಾಸ್ತ್ರ ಲೋಪ ಆಗಿದ್ರೆ ಕ್ಷಮಿಸು ಅಂತ ಹೇಳಿ ಮಾಡುವಂತಹ ಪೂಜೆ ಶಾಂತಿ ಹೋಮ. ಅದನ್ನ ಇವತ್ತು 48ನೇ ದಿನದ ಪೂಜೆಯನ್ನಾಗಿ ಮಾಡಿದ್ವಿ. ಒಂದು ಪ್ರಾಚೀನವಾದ ದೇವಸ್ಥಾನ. ಡಾಕ್ಟರ್ ಸದಾನಂದ ಅಂತ ಒಬ್ರಿದ್ದಾರೆ. ಅವರು ಸರ್ಜನ್ ಆಗಿದ್ದವರು. ಸರ್ಜನ್ ಅಂದ್ರೆ ವೈದ್ಯರು. ಅವರು ಅನೇಕ ಕಡೆಗಳಲ್ಲಿ ಹೋಗಿ ರೋಗಿಗಳಿಗೆ ಸರ್ಜರಿ ಮಾಡ್ತಾ ಇದ್ದವರು. ಅವರ ಸರ್ವಿಸ್ ಆದ್ಮೇಲೆ ಅವರಿಗೆ ಯಾವ್ದಾದ್ರು ಒಂದು ಭವ್ಯವಾದ ಒಂದು ಮಂಗಳಕರವಾದ ಕೆಲಸ ಮಾಡಬೇಕು ಅಂತ ಅನ್ನಿಸ್ತು, ಆಧ್ಯಾತ್ಮಿಕ ಕೆಲಸ. ಹಂಗಾಗಿ 128 ಅಡಿಯ ಒಂದು ಕಲ್ಲನ್ನ ಹುಡುಕಿ ಅದರಲ್ಲಿ 108 ಅಡಿಯಲ್ಲಿ ಏಕಶಿಲಾ ವಿಗ್ರಹವನ್ನ ಸ್ಥಾಪನೆ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಿಗೆ ಬಂತು. ಹಾಗಾಗಿ ತಿರುವಣ್ಣಾಮಲೈ ಹತ್ರ ಹೋಗಿ ಅಲ್ಲಿ ಕೊರಕೋಟೈ ಅನ್ನುವಂತಹ ಒಂದು ಜಾಗ, ಆ ಕೊರಕೋಟೈ ಜಾಗದಲ್ಲಿ ಹೋಗಿ ಕಲ್ಲನ್ನ ತಂದು ಅದನ್ನ ಪ್ರಾಜೆಕ್ಟ್ ಮಾಡಿ ವಿಶ್ವರೂಪ ದರ್ಶನವನ್ನು ಮಾಡಿ 108 ಅಡಿ ಏಕಶಿಲಾ ವಿಗ್ರಹವನ್ನ ಡಾಕ್ಟರ್ ಸದಾನಂದರವರು ತಮ್ಮ ತಂದೆಯವರು ಈಗಾಗಲೇ ಸ್ಥಾಪನೆ ಮಾಡಿದ್ದ ರಾಮರ ದೇವಸ್ಥಾನದಲ್ಲಿ, ಅದು ಇದು 100 ವರ್ಷ ಆಯ್ತು, ಆವಾಗಲೇ 75 ವರ್ಷ ಆಗುವ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇವರು ಈ ವಿಗ್ರಹವನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಇದು ಭಾರತದಲ್ಲಿ ಎಲ್ಲೂ ಇಲ್ಲ. ಎಷ್ಟೋ ಕಡೆ 120, 108, 110 ಅಡಿ ಇದೆಲ್ಲ ಸಿಮೆಂಟಲ್ ವಿಗ್ರಹಗಳು ಮಾಡಿದ್ದಾರೆ. ಸಿಮೆಂಟಲ್ಲಿ ಮಾಡೋದು ಈಸಿ, ಆದ್ರೆ ಇದು ಪೂರ್ಣವಾಗಿ ಒಂದೇ ಶಿಲೆ, ಏಕಶಿಲೆ. ಈ ಶಿಲೆಯನ್ನ ತಮಿಳುನಾಡಿನಿಂದ ತಂದು ಇಲ್ಲಿಟ್ಟು ಈ ವಿಗ್ರಹವನ್ನ ಪ್ರತಿಷ್ಠೆ ಮಾಡಿ. ಇದು ಇದ್ರ ವಿಶೇಷ. ಅಂದ್ರೆ ಈ ಪ್ರಾಜೆಕ್ಟ್ ಆರಂಭವಾಗಿ 2010 ಸ್ಟಾರ್ಟ್ ಆಗಿ ಕೇಂದ್ರ ಸರ್ಕಾರದ ಅನುಮತಿ, ತಮಿಳುನಾಡು ಸರ್ಕಾರದ ಅನುಮತಿ, ಕರ್ನಾಟಕ ಸರ್ಕಾರದ ಅನುಮತಿ, ಅರಣ್ಯ ಇಲಾಖೆ, ರಸ್ತೆ ಸಾರಿಗೆ ಇಲಾಖೆ, PW ಇಲಾಖೆ, ಹೀಗೆಲ್ಲ ಪರ್ಮಿಷನ್ ತಗೊಂಡು ಕಡೆಗೆ LNT ಅವರು ಬಂದು ಅನೇಕ ಇಂಜಿನಿಯರ್ಗಳು, ನಮ್ಮ ಜಯಸಿಂಹ ಅಂತ ಒಬ್ರು ಇಂಜಿನಿಯರ್, ಈ ರೀತಿ ಎಷ್ಟೋ ಇಂಜಿನಿಯರ್ಗಳು ಅವರೆಲ್ಲ ಬಂದು ಅವರೆಲ್ಲ ಸಜೆಷನ್ಸ್ ಕೊಟ್ಟು ಇದನ್ನ ಮಾಡಿ ಈ ಪ್ರಾಜೆಕ್ಟ್ ಮಾಡಿದ್ದಾರೆ. ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಪ್ಲಾನ್ ಸ್ಟಾರ್ಟ್ ಆಗಿದ್ದು 2010 ಬಟ್ ವಿಗ್ರಹದ ಆರಂಭ ಸ್ಟಾರ್ಟ್ ಆಗಿದ್ದು ಕಲ್ಲಿನ ಕೆತ್ತನೆ, ಅಂದ್ರೆ ಕಲ್ಲನ್ನ ಭೂಮಿಯಿಂದ ತೆಗೆಯೋದು, ಗುರುತಿಸೋದು, ಜಿಯಾಲಜಿಸ್ಟ್ಗಳನ್ನ ಕರ್ಕೊಂಡೋಗಿ ಭೂಮಿಯ ಅಡಿಯಲ್ಲಿ ಎಲ್ಲಿದೆ ಅಂತ ನೋಡ್ಬೇಕಲ್ಲ ಕಲ್ಲು, ಅದು ಸ್ಟಾರ್ಟ್ ಆಗಿದ್ದು 2014ರಲ್ಲಿ. ಈ ವಿಗ್ರಹ ಬಂದು ಕಲ್ಲು ಇಲ್ಲೇ ಬಂತು. ಇದನ್ನ ನಿಲ್ಸಕ್ ಸ್ಟಾರ್ಟ್ ಮಾಡಿದ್ದು 2022ರಲ್ಲಿ. ಪ್ರಾಣ ಪ್ರತಿಷ್ಠೆ ಆಗಿರೋದು 2025. ಹಾಗೆ ಇದು ಅನೇಕ ವರ್ಷಗಳ ಪರಿಶ್ರಮ, ಅನೇಕ ಜನರ ಪರಿಶ್ರಮ. ಯಾಕಂದ್ರೆ 128 ಅಡಿದು ಎತ್ತಬೇಕು ಅಂದ್ರೆ ಒಬ್ಬ ಶಿಲ್ಪಿ ಕೈಯಲ್ಲಿ ಕೆತ್ತಕ್ಕಾಗಲ್ಲ, ಒಬ್ಬ ವ್ಯಕ್ತಿ ಮಾಡಕ್ಕಾಗಲ್ಲ. ಅನೇಕ ದ್ರವ್ಯ, ಬಹುದ್ರವ್ಯ ಸಾಧ್ಯ, ಬಹಳಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ. ಅನೇಕ ಸರ್ಕಾರಗಳ ಸಹಮತಿ ಇದೆ, ಅಂದ್ರೆ ಪರ್ಮಿಷನ್ಸ್ ತಗೊಂಡಿದ್ದಾರೆ. ಆ ತರ ದೇವರ ಕೃಪೆಯಿಂದ ಮಾಡಿದ್ದಾರೆ. 11 ಮುಖಗಳಿದೆ. ಈ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ನಾನೇ ಶಿವ, ನಾನೇ ಬ್ರಹ್ಮ, ನಾನೇ ಎಲ್ಲವೂ ಆಗಿದ್ದೀನಿ ಅಂತ ಹೇಳ್ತಾನೆ. ಆಗ ಅರ್ಜುನ ಒಪ್ಕೊಳ್ಳಲ್ಲ. ಅಲ್ಲಪ್ಪ, ನೀನು ಒಂದೇ ಮುಖದಲ್ಲಿದೀಯಾ, ನೀನೇ ನನ್ನಲ್ಲೇ ಸೂರ್ಯ ಇದೆ, ಚಂದ್ರ ಇದೆ, ಅಗ್ನಿ ಇದೆ, ಪರ್ವತಗಳಿವೆ, ನದಿಗಳಿವೆ, ನಾನೇ ಶಿವ, ನಾನೇ ಸೂರ್ಯ, ನಾನೇ ಅಗ್ನಿ, ನಾನೇ ಋಷಿಗಳು, ನಾನೇ ಮನುಷ್ಯ, ನನ್ನಲ್ಲೇ ಸಮುದ್ರಗಳಿವೆ, ನಾನೇ ಗಣಪತಿ, ನಾನೇ ಹನುಮಂತ ಅಂತೆಲ್ಲ ಹೇಳ್ದಾಗ ಯಾರಿಗೆ ಆದ್ರೂ ಒಪ್ಕೊಳ್ಳೋಕೆ ಬರುತ್ತಾ? ಒಪ್ಕೊಳ್ಳಿಲ್ಲ ಅರ್ಜುನ. ನಂಬಲ್ಲ ನಾನು ಅಂದ. ಆಗ ಪರಮಾತ್ಮ, ಹಾಗಿದ್ರೆ ನನ್ನ ದಿವ್ಯ ರೂಪವನ್ನ ನಿನಗೆ ತೋರಿಸ್ತೀನಿ ಇಂದ. ತೋರ್ಸು ಅಂದ. ನಿನ್ನ ಕಾಮನ್ ಕಣ್ಣಿದೆಯಲ್ಲಪ್ಪ, ಇದು ಸುಟ್ಟೋಗುತ್ತೆ ಆ ಬೆಳಕಿಗೆ, ಆಗಲ್ಲ, ವಿಶೇಷವಾದ ಕಣ್ಣು ಕೊಡ್ತೀನಿ ಅಂತ ಹೇಳಿ ಕಣ್ಣನ್ನ ಕೊಟ್ಟ.
ಆಗ ತನ್ನ ವಿಶ್ವರೂಪ ಪ್ರದರ್ಶನವನ್ನು ಮಾಡಿದ. ಅದರಲ್ಲಿ ಅಗ್ನಿ, ವಸುಗಳು, ರುದ್ರರು, ಆದಿತ್ಯರು, ಸೂರ್ಯ, ಚಂದ್ರರು, ಅಗ್ನಿ, ಪರ್ವತ, ನದಿ, ಒಳಗಡೆ ಒಂದು ಅರ್ಜುನ, ಎಲ್ಲರೂ ಇದ್ರು ಅದರಲ್ಲಿ. ಆವಾಗ ಅವನು ಒಪ್ಕೊಂಡ. ಹಾಗೆ ಕೃಷ್ಣನು ಅರ್ಜುನನಿಗೆ ತೋರಿಸಿದ ರೂಪ ಏನಿದೆಯೋ ಅದನ್ನ ಭಗವದ್ಗೀತೆಯಲ್ಲಿ ಅಲ್ಲೇ ಬರುತ್ತೆ, ವಿಶ್ವರೂಪಾಧ್ಯಾಯ ಅಂತ ಬರ್ತದೆ. ಆ ವಿಶ್ವರೂಪಾಧ್ಯಾಯದಲ್ಲಿ ಯಾವ ವರ್ಣನೆಯನ್ನ ವ್ಯಾಸ ಮಹರ್ಷಿಗಳು ಕೊಟ್ಟಿದ್ದಾರೋ ಭಗವದ್ಗೀತೆಯಲ್ಲಿ ಸೇಮ್ ಟು ಸೇಮ್. ಇದು ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ಕೃಷ್ಣ ಉದ್ಧವ ಗೀತೆಯಲ್ಲಿ ಹೇಳೋದೇನೆಂದ್ರೆ ಎಲ್ಲರಲ್ಲಿ ದೇವ್ರನ್ನ ಕಾಣುವಂತ, ಸಿ ಗಾಡ್ ಇನ್ ಎವ್ರಿ ಲಿವಿಂಗ್ ಬೀಯಿಂಗ್. ಸೊ ದಟ್ ಈಸ್ ದ ಐಡಿಯಾ ಆಫ್ ಕ್ರಿಯೇಟಿಂಗ್ ಗಾಡ್ಸ್ ಯೂನಿವರ್ಸಲ್ ಗಾಡ್. ದೇರ್ ಇಸ್ ನೋ ಪರ್ಟಿಕ್ಯುಲರ್ reason for that. I wanted to create something unique in sculpture as well as religious activity, so I chose this. No, right from my beginning, I was associated with this temple after my father's demise. So somehow I've got inclined to religious, sculptural and music background. So that is how I had to read Bhagavata to compose songs. So when I read Bhagavata, this is the essence of the 12th skanda which we are ಪ್ರೊಜೆಕ್ಟಿಂಗ್ ಇಟ್. ಇದು 108 ಅಡಿ ಇದೆ ದೇವರು, ಪೂರ್ತಿ ಭೂಮಿಯಿಂದ ಇದು ಮೇಲೆವರೆಗೂ. ದೇವರು ಜೊತೆಗೆ ಆದಿಶೇಷ ಇದು ಕ್ರೌನು, ಅದ್ರ ಮೇಲೆ ಈಗ ಮುಂದಕ್ಕೆ ಒಂದು ರಥ ಛತ್ರಿ ಬರೋ ಇದಿದೆ. ಮತ್ತು ಆಧಾರ ಪೀಠ, ಮಹಾಕೂರ್ಮ, ಅಷ್ಟದಿಗ್ಗಜ, ಆದಿಶೇಷರು ಇದಿರ್ತಾರೆ. ಎಲ್ಲ ಸೇರಿ 108 ಅಡಿ. ಈ ಮಧ್ಯೆ ಮೇಲ್ಕೋಟೆ ಶಿಲ್ಪಿಳ್ಳೆ ಅಯ್ಯಂಗಾರ್ ಅವರ ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯಿಂದ ಕುಂಭಾಭಿಷೇಕ ಆಯಿತು. ಅದಾದಮೇಲೆ ಜನಸಂದಣಿ ಭಾಳನೇ ಹೆಚ್ಚಾಗಿದೆ, ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಭಾಳ ಸಂತೋಷಕರವಾದ ಸುದ್ದಿ. ಇದಲ್ಲದೆ ಈ ವಿಗ್ರಹ ಪ್ರತಿಷ್ಠೆ ಆದಮೇಲೆ ಭಾಳಷ್ಟು ಜನರಿಗೆ, ಎಸ್ಪೆಷಲಿ ದ ಯೂತ್ ಆರ್ ಬೀಯಿಂಗ್ inclined towards spiritual activity and they are participating in large numbers. That's a very great achievement what I feel I have achieved. Idu the original temple was built in pre-independence day, avag ಪ್ರತಿಷ್ಠೆ ಆಗಿರೋದು. ಅದಾದಮೇಲೆ ನಮ್ಮ ತಂದೆಯವರ ದೈವಾಧೀನ ಆದಮೇಲೆ 1984 onwards I took the charge of the temple, and with God's grace I have been able to achieve so many temples. All the temples were built later, and we have of late achieved the highest achievement of installing the 108 feet Vishwarupa. ಭಕ್ತಾದಿಗಳಿಗೆ ಏನಂದರೆ, God is nature, nature is God. You have to respect nature. As we know, pollution is the most difficult problem we are facing. So see God in every living being, and the fanatism, hatredism, all these things can be removed if we see God in every living being and respect the opposite person. That is the main lesson what we can learn from this statue. ಒಟ್ಟಾರೆ 108 ಅಡಿ ಎತ್ತರದ ವಿಶ್ವ ವಿರಾಟ ಸ್ವರೂಪದ ಏಕಶಿಲಾ ಬೃಹತ್ ವಿಗ್ರಹ ಕಣ್ತುಂಬಿಕೊಂಡ ಭಕ್ತ ಜನ ಪಾವನರಾದರು. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.